Leukemia is a very tough disease, and depending on the preconditions, what kind of leukemia it is, it depends also on what age. Leukemia is normally split in two parts. One, a lot of children suffering it, and then later on, above 50, 55 people, the probability is increasing that you're suffering leukemia. Depending on what kind of leukemia it is, it goes down to 50%, less than 50%. But we have other blood disorders like aplastic anemia, like thalassemia. Thalassemia, for example, a child which is suffering on thalassemia and it's below 7, the probability is more than 90%. But maybe Dr. Govind. No, I don't disagree. So, in a very bad leukemia, which is generally all that I do, the chance of doing all this and getting a good outcome is about 30%. So, all this for 30%. So, when we see aplastic, we jump for it. Because aplastic is different. If you transplant, it's a full batch. Outcome is curative. Right? So different diseases have different outcomes depending on the severity. And all leukemias are not the same. All aplastics are not the same. What he has is a very severe aplastic anemia. There are different gradations of that. So, different diseases, different outcomes. No donor, no outcome. How are the insurance companies complying with this? They generally, they do, there's not a problem there. But for the most part, Indian patients do not have any representation in the insurance, largely de novo. Government funding generally helps below poverty line patients from the CM and the governmental funds. Now they're making a kind of a corpus for these rarer diseases which are impactful. Because see, the amount of money you spend on one leukemia for the entire transplant, you could save a lot of infant mortality. You could put that money in the PHC, which could stop communicable diseases, which will have a much larger impact. So these are niche diseases, these are sick diseases, it require a lot of time. aplastic anemia ಅಂತ ಒಂದು ಮಾರಕ ಕಾಯಿಲೆಯಿಂದ ಅವರಿಗೆ ಪೂರ್ಣರೂಪವಾಗಿ ಹುಷಾರಾಗಿದೆ. ಫ್ಯಾಮಿಲಿ ಮತ್ತು AKMS ಅಂತ ರಿಜಿಸ್ಟ್ರಿ, ಈ ರಿಜಿಸ್ಟ್ರಿನೇ ಸ್ಟೆಮ್ ಸೆಲ್ ಡೋನರ್ ಹುಡುಕೋದು ರಿಜಿಸ್ಟ್ರಿ. ಯಾರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಡೋನರ್ ಸಿಗಲ್ಲ, ಆ ಸಿಚುವೇಷನಲ್ಲಿ ಇವರು ಹೆಲ್ಪ್ ಮಾಡ್ತಾರೆ. ಸೊ ಇದರದ್ದು ಉದ್ದೇಶ ಏನಂದರೆ, ಇಂಡಿಯಾದಲ್ಲಿ ಸ್ಟೆಮ್ ಸೆಲ್ ಡೋನರ್ ರಿಜಿಸ್ಟ್ರಿ ರೆಪ್ರೆಸೆಂಟೇಷನ್ ಬಹಳ ಕಡಿಮೆ ಇದೆ. ಇಷ್ಟು ಕೋಟಿ ಜನ ಇರೋದ್ರಲ್ಲಿ DKMS ಅಂತ ವರ್ಲ್ಡ್ಸ್ ಲಾರ್ಜೆಸ್ಟ್ ರಿಜಿಸ್ಟ್ರಿಯಲ್ಲಿ 1 ಶತಮಾನ ಇಂಡಿಯನ್ ರೆಪ್ರೆಸೆಂಟೇಷನ್ ಇಲ್ಲ. ಸೊ ದಯವಿಟ್ಟು ಎಲ್ಲ ಇಂಡಿಯನ್ ಪೇಷಂಟ್ಸ್ಗೆ ನಾವು ಇಂಡಿಯನ್ ಡೋನರ್ ಸಿಗಬೇಕು ಅಂದರೆ ನಾವೆಲ್ಲ ಸ್ಟೆಮ್ ಸೆಲ್ ಡೋನರ್ ಆಗಬೇಕು. ಇದು ರಕ್ತ ಡೊನೇಟ್ ಮಾಡೋಕ್ಕಿಂತ ಸಿಂಪಲ್ ಪ್ರೊಸೀಜರ್. ಒಂದು ಚೀಕ್ ಸ್ವ್ಯಾಪ್ ಅಂದರೆ ಬಟ್ಸ್ ಥರ ಇರುತ್ತೆ, ಅದನ್ನು ನೀವು ಬಾಯಿಯಲ್ಲಿ ಹೀಗೆ ಚೀಕ್ ಸ್ವ್ಯಾಪ್ ಮಾಡಿ ಪೋಸ್ಟ್ ಮಾಡಿದರೆ ಅವರು ಅದನ್ನು ಅನಲೈಸ್ ಮಾಡಿ ನಿಮ್ಮದು ಯಾವ HLA ಹ್ಯಾಪ್ಲೋಟೈಪ್ ಅಂತ ಹೇಳ್ತೀವಿ ಅದು ನಾವು ಗೊತ್ತಾಗುತ್ತೆ. ಆ ಥರ HLA ಬೇರೆ ಯಾರಿಗಾದ್ರೂ ಹ್ಯಾಪ್ಲೋಟೈಪ್ ಮ್ಯಾಚ್ ಆಗುವಾಗ ನಾವು ಅವ್ರನ್ನ ಡೋನರ್ ಆಗಿ ಉಪಯೋಗಿಸ್ಬೋದು. ಲುಕೀಮಿಯಾ, aplastic anemia, ಥ್ಯಾಲಸೀಮಿಯಾ, ಸಿಕಲ್ ಸೆಲ್ ಅನೀಮಿಯಾ ಅಂತ ಬ್ಲಡ್ ಸಂಬಂಧಪಟ್ಟ ಕಾಯಿಲೆದಲ್ಲಿ ಇದು ಕ್ಯೂರ್ ಆಗೋದು ಒಂದು ಸಿಚುವೇಶನ್. ಸೊ ಇದು ನೀವೆಲ್ಲ ಪ್ರೋತ್ಸಾಹನೆ ಮಾಡ್ಬೋದು ಎಲ್ಲರಿಗೆ, ಅವರು ಸ್ಟೆಮ್ ಸೆಲ್ ಡೋನರ್ ಆಗಿಬಿಟ್ಟು ಮುಂದಕ್ಕೆ ಬರಬೇಕು ಅಂತ. ಸರ್ ಯಾವ ಗ್ರೂಪ್ ಮಾಡ್ಬೋದು? ಸರ್ ಇದು ನವಜಾತ ಶಿಶುವಿಂದ ಅಪ್ ಟು 60-65 ಫಿಟ್ನೆಸ್ ಮೇಲೆ ಮಾಡ್ತೀವಿ. ಏಜ್ ಇಸ್ ನಾಟ್ ದ ಪ್ರಾಬ್ಲಮ್, ಫಿಟ್ನೆಸ್ ಪ್ರಾಬ್ಲಮ್ ಇರುತ್ತೆ. ಸರ್ ಬ್ಲಡ್ಡು ಮತ್ತು ಬ್ಲಡ್ ಸ್ಟೆಮ್ಗೆ ಏನು ಡಿಫ್ರೆನ್ಸ್? ಸರ್ ಬ್ಲಡ್ ಅಂದರೆ ಪ್ರಾಡಕ್ಟು, ಬ್ಲಡ್ ಸ್ಟೆಮ್ ಸೆಲ್ ಅಂದರೆ ಫ್ಯಾಕ್ಟ್ರಿ. ಸೊ ಈ ಫ್ಯಾಕ್ಟ್ರಿ ಮದರ್ ಅಂತ ಅಂದ್ಕೊಳ್ಳಿ, ಅವ್ನ ಮಕ್ಕಳು ಮಾಡೋಗ್ತಾರೆ. ಸೊ ಈ ಸ್ಟೆಮ್ ಸೆಲ್ ಅಂದರೆ ಕಾಂಡಕೋಶ, ಅದು ಬ್ಲಡ್ ಎಲ್ಲ ಮಾಡೋದು ಒಂದು ಮಾತೃಕೋಶ ಇರುತ್ತೆ. ಅದೇ ಈ ಕೆಂಪು ರಕ್ತ, ಬಿಳಿ ರಕ್ತ, ಪ್ಲೇಟ್ಲೆಟ್ ಮಾಡೋದು, ಅರ್ಥ ಆಯ್ತಲ್ಲ? ಸೊ ಇವೆಲ್ಲ ಪ್ರಾಡಕ್ಟ್, ಇದು ಫ್ಯಾಕ್ಟ್ರಿ. ಸೊ ಈ ಸ್ಟೆಮ್ ಸೆಲ್ ಇಲ್ಲ ಅಂದರೆ ಇವೆಲ್ಲ ಬರಲ್ಲ, ಅರ್ಥ ಆಯ್ತಲ್ಲ? ಸ್ಟೆಮ್ ಸೆಲ್ ಇದ್ರೇ ಕೆಂಪು, ಬಿಳಿ, ಪ್ಲೇಟ್ಲೆಟ್ ಬರುತ್ತೆ. ಸೊ ಅವೇ ಇಲ್ಲ ಅಂದರೆ ಒಂದೊಂದು ಕೋಶಕ್ಕೆ ಕಮ್ಮಿ ಆಗುವಾಗ, ರಕ್ತಹೀನತೆ ಇರುವಾಗ ಅದಕ್ಕೆ ಸ್ಪೆಸಿಫಿಕ್ ಪ್ರಾಬ್ಲಮ್ ಬರುತ್ತೆ. ಕೆಂಪು ರಕ್ತ ಇಲ್ಲಂದ್ರೆ ಸುಸ್ತಾಗೋದು, ಪ್ಲೇಟ್ಲೆಟ್ ಇಲ್ಲಂದ್ರೆ ಬ್ಲೀಡಿಂಗ್ ಆಗೋದು, ಶ್ವೇತಕೋಶ ಇಲ್ಲಂದ್ರೆ ಬಿಟ್ಟು ಇನ್ಫೆಕ್ಷನ್ ಬರೋದು. ಸೊ ಇದು ಡಿಫ್ರೆನ್ಸ್. ಸರ್ ಈಗ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈಗೆ ಎಷ್ಟು ವ್ಯತ್ಯಾಸ ಇದೆ ಸರ್? ತುಂಬ ಜಾಸ್ತಿ. ನೀವು ಬ್ಲಡ್ ಬ್ಯಾಂಕ್ ಬಗ್ಗೆ ಹೇಳ್ತಾ ಇದ್ದೀರಾ? ಬ್ಲಡ್ ಬಗ್ಗೆ ಹೇಳ್ತಾ ಇದ್ದೀನಿ. ಇಲ್ಲ ಸರ್, ಬ್ಲಡ್ ನಮಗೆ ನೀವು ನೋಡಿ, ನಿಮ್ಗೆ ಎಲ್ಲಾದರೂ ಬೇಕಂದರೆ ನಿಮಗೆ ಬ್ಲಡ್ ಸಿಗೋದಿಲ್ಲ. ಯಾಕೆಂದರೆ ಯಾರೂ ಕೊಡೋದೇ ಇಲ್ಲ. ಇಂಡಿಯಾದಲ್ಲಿ ಒಂದು 70% ಡೆಫಿಸಿಟ್ ಇತ್ತು. ಹೋದ ವರ್ಷ ನಾನು ಡೀಟೇಲ್ಸ್ ನೋಡುವಾಗ ಆಲ್ಮೋಸ್ಟ್ 70% ಡೆಫಿಸಿಟ್, ಅಂದರೆ ಬೇಕು ಇಲ್ಲ, ಮತ್ತು ವೇಸ್ಟೇಜ್ ಇರೋದು ನಾವು ಯುಟಿಲೈಸ್ ಮಾಡೋಕ್ಕಾಗ್ತದೆ. ಯಾಕೆಂದರೆ ಒಂದು ಸೆಂಟ್ರಲ್ ಪ್ರಾಸೆಸ್ ಇಲ್ಲ, ಒಂದೊಂದು ಬ್ಲಡ್ ಬ್ಯಾಂಕ್ ಇದೆ, ಎಲ್ಲ ಕನೆಕ್ಟೆಡ್ ಇಲ್ಲ. ಈಗ
ದಾವಣಗೆರೆಯಲ್ಲಿ ಅವ್ರಿಗೆ ಬ್ಲಡ್ ಬೇಕಂದ್ರೆ ಒಂದು ಸಿಂಪಲ್ ಆಗಿ ಒಂದು ರೀತಿ ಇಲ್ಲ ಅದು ತರ್ಸಕ್ಕೆ, ಯಾರೋ ಬರಬೇಕು, ಹುಡುಕ್ಬೇಕು, ಕಷ್ಟಪಡಬೇಕು. ಡೋನರ್ ಇದ್ರೆ ನೀವು ತರಿಸ್ತೀರಾ, ಅವ್ರು ಡೋನರಿಂದ ಬ್ಲಡ್ ತಗೋತಾರೆ ಮತ್ತೆ ನಿಮಗೆ ಅದು ಸಿಗುತ್ತೆ. ಸೊ ಆ ಥರ ವಾಲಂಟ್ರಿ ಡೋನರ್ ಬಂದ್ಬಿಟ್ಟು ಬ್ಲಡ್ ಬ್ಯಾಂಕ್ ಕೊಟ್ಟರೆ ಬೇರೆ ಜನರಿಗೆ ಸಿಗುತ್ತೆ. ಅಲ್ಲೇ ನೀವೇ ನಿಮ್ಮ ಡೋನರ್ ತಂದರೆ ನಿಮಗೆ ಬೇಕು ಅಂತ ಆಗುತ್ತೆ ಅಲ್ಲ. ಸೊ ನೀವೆಲ್ಲ ಹೋಗ್ಬಿಟ್ಟು ಸುಮ್ಮನೆ ಬ್ಲಡ್ ಡೊನೇಟ್ ಮಾಡಿ, ಅದೇ ಬೇಕಿರೋದು. ಸರ್ಜರಿ ಟೈಮಲ್ಲಿ ಎಲ್ಲರೂ ಇದನ್ನ ಫೇಸ್ ಮಾಡೇ ಮಾಡ್ತಾರೆ. ಸೊ ನೀವು 6 ತಿಂಗಳಲ್ಲಿ ಒಮ್ಮೆ ಆರಾಮಾಗಿ ಬ್ಲಡ್